ಹೋದ್ಲ ನಾವ ಈಕಿ ಹೋಗೇ ಬಿಡ್ತಾಳ. ಹೋದ್ರೆ ಬಂದ ಬಿಡ್ತಾಳ. ಎಷ್ಟೊತ್ತಾತಿಕೆ ಹೋಗಿ ಯಾವಾಗ ಏನು ಪೂಜೆ ಐತನ್ನೋದು ಖಬರ್ ಗಿಬರ ಇಲ್ಲ ನೋಡಿ ಈ ಹುಡುಗಿ. ನೋಡಿ ಎಷ್ಟು ಚಂದಲ್ಲ ರೆಡಿ ಮಾಡ್ಯಾಳ. ಲಕ್ಷ್ಮವ್ವನ್ನ ರೆಡಿ ಮಾಡಿ ಹೋಗ್ಕೊಂತ ಬಿಡ್ತಾಳ. ದೇವ ತಡಿ ಸೀರೆ ಉಟ್ಕೊಂತ ಕಳಿಸ್ತಿ ಮತ್ತೆ ಹಿಂಗೆ ಒದರ್ತಿಯಲ್ಲ, ಉಟ್ಕೊಲೇನು ಬ್ಯಾಡ ನಾನು. ಅಲ್ಲ ಹುಡುಗಿ ಎಷ್ಟೊತ್ತದ? ನೀ ಅದಕ್ಕೆ 20 ತಾಸು ಮಾಡಿದ್ರೆ ಭಾಳ ಕೆಲಸ ಇರ್ತಾವಿಲ್ಲ. ಬಾ ಇಲ್ಲಿ ಜಲ್ದಿ ವಾ. ಬನ್ನಿ ತಡಿ, ಎದಕ್ಕಷ್ಟು ಒದರಾತಿ? ಇವತ್ತರ ಸ್ವಲ್ಪ ಶಾಂತಿಯಿಂದ ಇರೇ. ವಾ ಹೇಳ್ಬೇ, ಯಾಕೆ ಒದ್ರಾಕತ್ತಿದ್ದಿ? ಅನಿಸ್ತತಿ ನೀನು ಒದರ್ದಂಗೆ ಕೇಳಿಸ್ತತಿ ನಿಂಗೆ. ನಿಮ್ಮ ಅಪ್ಪಂಗೆ ಆರಾಮಾಗಿ ಕುತ್ಕೊಂಡ್ಬಿಟ್ಟಿಯಲ್ಲ ಅಲ್ಲಿ ಹೋಗಿ. ನಾ ಕುತ್ಕೊಂಡಿದ್ದಿಲ್ಲವ್ವ, ನಿಂತ್ಕೊಂಡು ಸೀರೆ ಉಟ್ಕೊಳತಿದ್ದೆ. ತಾತ ಹೂ ಹೇಳಿದ್ನಲ್ಲ ತಂದು ಇಲ್ಲ? ವಾ ತಂದು ಇಲ್ಲೇ ಇಟ್ಟನಲ್ಲ, ನಿನಗೆ ಕಣ್ಣಿಗೆ ಕಾಣಂಗಿಲ್ಲ ಏನು ಬೇ? ಇಲ್ಲೇ ಐತೆ ನೋಡಿ, ತಗೋಬೇ ಹಾಕೋ ಹೂವನ. ಅಯ್ಯ ಇಷ್ಟೊತ್ತ ತಂದು ಏನುವ? ಯವ್ವ ಅದಾವ, ನೀ ಹಾಕೋ ಅಷ್ಟೆ. ನಿನ್ನ ಕುದ್ಲಕ್ಕಷ್ಟ ಸಾಕ, ನಮಗೆ ಭಾಳ ಅದಾವ ತಗೋ. ಆತಾತ ಬರೀ ಮಾತಾಡ್ಕೊಂತ ನಿಲ್ತೇನೆ. ಪೂಜಾವು ಆವಿಯೋ ಸಾಮಾನು ಏನು ಹೊಂದಿಸಿದೇನ ಕೊಡೋದು? ಹ್ಞೂ ಬೇವ ಎಲ್ಲ ಹೊಂದಿಸಿಟ್ಟೇನು ತಗೋ. ನೋಡಿ ಎಷ್ಟು ಚಂದ ಲಕ್ಷ್ಮೀನ ರೆಡಿ ಮಾಡ್ಯ. ನೀ ಎಲ್ಲ ಮಾಡ್ತೇನು ಹಿಂಗೆ? ಆದರೂ ಮಸ್ತ್ ರೆಡಿ ಮಾಡಿಬಿಡು. ಲಕ್ಷ್ಮವ್ವ ಎದ್ದು ಬಂದಂಗೆ ಆಗೈತೆ ನೋಡುವ. ಮುಖವಾಡಿ ಇಲ್ಲಾಂದ್ರೂ ಎಷ್ಟು ಚಂದ ರೆಡಿ ಮಾಡಿ ನೋಡಿ ಲಕ್ಷ್ಮೀನ. ನಿನ್ನ ಫ್ರೆಂಡ್ಸಿಗೆಲ್ಲ ಕರೆದು ಬಂದಿನವ? ಕರೆದು ಬರಲೇ? ಫ್ರೆಂಡ್ಸ್ ನನ್ನ ಗೆಳತಿಯಾರಿಗೆಲ್ಲ ಕರೆದು ಬಂದೀನಿ. ನಿಮ್ಮ ಗೆಳತಿಯರು ಕರೆದಿಲ್ಲ? ಅವ್ರಿಗೆ ಕುಡಿ ತುಂಬಿ ಕಳ್ಸಿ ಬಂದವ್ರಿಗೆ. ಹ್ಞೂ ಆತು ತಗೋ. ಏನು ಅದು ಎಡಿ ಗಿಡಿ ಅದು ಮಾಡಿನ? ಏನು ಮಾಡಿ ತಿನ್ನಾಕ ಹೊಟ್ಟೆ ಹಸ್ತತ್ವ ನಂಗಾರ? ಎಡಿ ಮಾಡಿ ಇಟ್ಟೇನಿ. ನಿಮ್ಗೆ ಅಡುಗೆ ಮಾಡಾತೇನೆ ತಗಡಿ. ಎಲ್ಲರಿಗೂ ಉಣ್ಣಾಕ ಅಡುಗೆ ಬೇಕಲ್ಲ, ಅಡುಗೆ ಮಾಡಾತೀನಿ. ಬಾ ಅಲ್ಲೊಂದು ಸ್ವಲ್ಪ ಸಹಾಯ ಮಾಡ್ಬಾ ನಂಗೆ. ವಾ ಹೋಗುವ, ನಂದು ಅದ ಡ್ಯೂಟಿ ಅಲ್ಲ. ನಂದೇನು ಲಕ್ಷ್ಮಿ ರೆಡಿ ಮಾಡೀನಿ ನೋಡಿ, ಎಷ್ಟು ಚಂದ ಡೆಕೋರೇಷನ್ ಮಾಡೀನಿ. ಇನ್ನು ಉಳಿದಿದ್ದೆಲ್ಲ ನಿಂದ ಕೆಲಸ. ಹೋಗಿ ನಾ ಅಂತೂ ಮಾಡಂಗಿಲ್ಲ. ಆ ತಡಿ, ನಂದು ಏನು ಭಾಳ ಇಲ್ಲ, ಸ್ವಲ್ಪ ಅನ್ನಕ್ಕೆ ಇಟ್ಟಕ್ಕೆ ಬರ್ತೀನಿ ತಡಿ. ನಾನು ಈಗ ಅದು ಕೊಡ್ತೀಯಲ್ವೇ ನೀನು ಬ್ಲೌಸ್ ಪೀಸ್ ಎಲ್ಲಿನ, ಅದನ್ನು ಚೆಂದಾಗಿ ರೆಡಿ ಮಾಡಿ ಅದಕ್ಕೆ ಬಳಿ ಹಾಕಿ ಗೊಂಬೆಗತೆ ರೆಡಿ ಮಾಡಿಟ್ಟೇನೆ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚಂದ ಮಾಡಿಟ್ಟೇನಿ. ಹಂಗೆ ಒಂದು 4-5 ಮಾಡಿಡ್ತೇನೆ, ಮಸ್ತ್ ಕಾಣ್ತಾವು. ಆತು ಏನು ಮಾಡ್ತೀನಿ ಮಾಡು. ಶಾಂತಕ್ಕ ಏನು ಮಾಡಾತಿ? ಕಾಣವಲ್ಲ ಎಲ್ಲದಿ? ಇಲ್ಲೇ ಅಡುಗೆ ಮನ್ಯಾಗ ಅದೇನು ಬಾಲೆ ಅಡುಗೆ ಮಾಡಾತಿದ್ದೆ. ಮುಗೀತು ನಂದು. ಅಲ್ಲೇ ಲಕ್ಷ್ಮಿ ಕುಂದ್ಸ ನೋಡಲ್ಲಿ ಕುಂದಿರಿ ಬಂದೆ. ಅಯ್ಯ ಸವಿ ನೀನು ಬಂದೇನಿಲ್ಲ, ಚಲೋ ಆತು ಬಾ. ಅಲ್ಲಿ ಲಕ್ಷ್ಮಿ ಕುಂದ್ಸಾರಂತ ಬಾ, ನೋಡೋಣ ಬರ್ತಾ ಅಂತ ಶಾಂತಕ್ಕ. ಆತು ಬಾ. ನಮ್ಮ ಶಾಂತಕ್ಕ ಎಷ್ಟು ಚಂದ ಲಕ್ಷ್ಮಿ ರೆಡಿ ಮಾಡ್ಯಾಳವ. ನೋಡಕ್ಕೆ 2 ಕಣ್ಣು ಸಾಲದು. ನೋಡ್ಕೊಂತ ನಿಲ್ಲುವಂಗ ಅನ್ಸತ್ತ ನೋಡ್ಲಿ ಸಾಯಿ ನಂಗಾರ. ಚಂದ ರೆಡಿ ಮಾಡ್ಯಾಳ ನೋಡಿ ಶಾಂತಕ್ಕ. ಇಷ್ಟೆಲ್ಲ ಮಾಡ್ತಾವ ಅಂತ ಗೊತ್ತೇ ಇಲ್ಲ ನಮಗೆ. ವಾ ನೋಡಕ್ಕೆ 2 ಕಣ್ಣು ಸಾಲದು ಬಿಡೇವ. ಇದೇನಿಲ್ಲ ಲಕ್ಷ್ಮೀ ಮುಖ ಏನು ತಂದಾರೇನ ಮಾಡ್ಯಾರ ಏನು ಗೊತ್ತಾಗೋದಲ್ಲ. ಸೇಮ್ ಲಕ್ಷ್ಮಿ ಮುಖನ ಕಣ್ಣ ಕಾಣತತ್ ನೋಡ್ಲಿ ಸಾವಿ ಇದು. ಹೌದು, ಶಾಂತಕ್ಕ ಬರಲಿ ತಡಿಲಿ, ಕೇಳೋಣಂತೆ ಹೆಂಗೆ ಮಾಡ್ಯಾಳ ಅಂತ. ಬಂದ್ರಿ ಅಲ್ಲೇ? ಶಾಂತಕ್ಕ ಏನು ಪೂಜೆ ಮಸ್ತ್ ಗಿಚ್ ಮಾಡಿಬಿಟ್ಟಿಯಲ್ಲ, ನೋಡಕ್ಕೆ 2 ಕಣ್ಣು ಸಾಲದವ. ಶಾಂತಕ್ಕ ಮಸ್ತ್ ಆಗೈತಿ ಪೂಜೆ ಎಲ್ಲ. ಹೂವು ಇಟ್ಟಿದ್ದ, ಸೀರೆ ಉಡ್ಸಿದ್ದ, ದೇವ್ರದ್ದು ಹಿಂದದ ಕಿರೀಟ ಟೈಪ್ ಮಾಡಿಯಲ್ಲ ಎಲೆಯಿಂದ, ಮಸ್ತ್ ಕಾಣತತ್ ನೋಡು. ಈ ಲೈಟಿನ ಸರ ಅದು ಹಾಕ್ಯದು. ಇಲ್ಲಪ್ಪ ನಾ ಮಾಡಿಲ್ಲ, ಎಲ್ಲ ನನ್ನ ಮಗಳು ಪುಟ್ಟಿ ಮಾಡ್ಯಾಳ. ಇಷ್ಟು ಸೀರೆ ಉಡಿಸಿ ದೇವ್ರದ್ದು ಡೆಕೋರೇಷನ್ ಮಾಡಿ, ಇದು ಆನ್ಲೈನ್ನಾಗ ಅದು ಬುಕ್ ಮಾಡಿ ಲೈಟಿನ ಸರ ಹೂವದು ತರಿಸಿದ್ಲಾ, ಹಿಂದೆ ಅದನ್ನು ಮಾಡ್ಯಾಳ. ಏನೇನು ಒಟ್ಟು ಚಂದ ಮಾಡೈತೆ ನೋಡಿ ಹುಡುಗಿ. ಅಲ್ಲಿ ಶಾಂತಕ್ಕ ದೇವಿ ಮುಖ ಏನು ತಂದಿರೇನು ಮಾಡಿತ್ತದ ಏನು ಗೊತ್ತಾಗವಲ್ವ. ಸೇಮ್ ದೇವ್ರ ಮುಖ ಇದ್ದಂಗೆ ಆಗೈತೆ ನೋಡುವ. ಇಲ್ಲಿ ಅದು ಕಾಯದ ಗೊತ್ತಾಗವಲ್ ನೋಡಿ ನನಗೂ. ದೇವ್ರ ಮುಖ ಮಾಡ್ದಂಗೆ ಮಾಡೈತ ಹುಡುಗಿ. ದೇವ್ರ ಕಾಯಿ ಇರ್ತತಲ್ಲ, ಅದಕ್ಕೆ ಮೈದಾ ಹಿಟ್ಟಿನ ನೀರು ಹಚ್ಚಿ ಅರಿಶಿನ ಹಾಕಿ ಅರಿಶಿನ ಹಚ್ಚಿ ಅದ ಕಣ್ಣು ಮೂಗು ಬಾಯಿ ಮಾಡಿ ಎಷ್ಟು ಚಂದ ಅಂಟ್ಸಾಳ ನೋಡು. ಸೇಮ್ ಮುಖ ಕಣ್ಣಂಗೆ ಕಾಣತೈತ್ವ. ಅಲ್ಲಿ ಶಾಂತಕ್ಕ ನಂಗೊಂದು ಡೌಟ್. ಮೂಗು ಹೆಂಗೆ ಮಾಡಿದ್ಲಕ್ಕಿ, ಕಣ್ಣು ಹೆಂಗೆ ಮಾಡಿದ್ಲಕ್ಕಿ? ನಾವು ಕಾಯಿ ಮ್ಯಾಗ ಅರಿಶಿನ ಹಚ್ಚಿದ್ರೆ ಇಷ್ಟು ಚಂದ ಕುಂದಿರ್ತದ, ಅದು ಕುಂದ್ರಂಗೆ ಇಲ್ವಾ? ಇಲ್ಲಿ ಅದ ಕಾಯಿ ಮ್ಯಾಗ ಸಿಬಿಕ್ಕಿ ಇರ್ತತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಫುಲ್ ಸಾಫ್ಟ್ ಆಕತ್ ನೋಡೋದು ಕಾಯಿ. ಅವಾಗ
ಅದು ಮೈದಾ ಹಿಟ್ಟಿನ ನೀರು ಹಾಕಿ ಅದು ಅಂಟ್ಕೋತೈತೆ ಅರ್ಶಿನಕ್ಕೆ ಪೂರ್ತಿ ಅದ್ರ ಮ್ಯಾಗ ಸನಿಗೆ ತೊಗೊಂಡು ಅರ್ಶಿನ ಸನ್ಸಾಳಕಿ. ಆಮ್ಯಾಗ ಅದು ಅರಶಿನ ಎಲ್ಲ ಹಿಡ್ಕೊಂಬಟ ಒಂದು 5-10 ನಿಮಿಷ ಬಿಟ್ಟಾಳ. ಬಿಟ್ಟ ಪೇಪರಿಂದ ಕಣ್ಣು ಎಷ್ಟು ಚಂದ ಕಣ್ಣು ತೆಗೆದು ಡ್ರಾಯಿಂಗ್ ಮಾಡ್ಯಾಳಕಿ, ಏನೇನೋ ಚಿತ್ರ ಬಿಡಿಸ್ಯಾಳ. ಆಮ್ಯಾಗ ಬಾಯಿ ಮಾಡ್ಯಾಳ. ಆಮ್ಯಾಗ ಹನಿಗೆ ಅದಂತ ತೊಗೊಂಡು ಮಾಡೈತೆ, ಅದು ನನಗೆ ಗೊತ್ತಾಗಲಿಲ್ಲ. ಬಟ್ ಚಂದ ಟಿಕ್ಳಿಗತ್ತೆ ಕುಂಕುಮ ಇಡಾಗತ್ತೆ ಒಟ್ಟು ಮಾಡಿದ್ಲಕ್ಕಿ. ಮತ್ತು ಇನ್ನು ಮೂಗ ಸ್ವಲ್ಪ ಏನೋ ಅರ್ಶಿನಕ್ಕೆ ಏನೋ ಮಿಕ್ಸ್ ಮಾಡೈತ್ವ ಹುಡುಗಿ, ಮೈದಾ ಏನೋ ಮಿಕ್ಸ್ ಮಾಡಿತ್ತು. ಒಟ್ಟು ಮಿಕ್ಸ್ ಮಾಡಿ ನೀರು ಹಾಕಿ ಅದನ್ನ ಒಳ್ಳೆ ಉಂಡಿಗತೆ ಮಾಡಿದ್ಲು, ಸಣ್ಣ ಕುಂಡಿಗತೆ ಮಾಡಿ ಮುಗಿನ ಶೇಪ್ ಮಾಡ್ಯಾಳ. ಮುಗಿನ ಶೇಪ್ ಮಾಡಿ ಅಂಟ್ಕೊಂಡ ಬಿಟ್ಟತ್ ನೋಡ್ಲಿ ಮಸ್ತ್. ಈ ಮುಗ್ಬಟ್ಟು ಹಾಕ ಏನೋ ಹಾಕ ಎಷ್ಟು ಚಂದ ಕಾಣತ್ತಂದ್ರೆ, ನಾವು ಹಿಂಗೆ ಮುಗ್ಬಟ್ಟು ಹೆಂಗೆ ಹಾಕ್ತೇವೆ ನೋಡಿ ಹಂಗೆ ಲಕ್ಷ್ಮಿಗೂ ಮುಗ್ಬಟ್ಟು ಹಾಕ್ಬೋದು ನೋಡ್ಲಿ, ಮಸ್ತ್ ಮಾಡೈತೆ ಹುಡುಗಿ. ಶಾಂತಕ್ಕ ಮತ್ತು ಕಿವ್ಯಾನು ಹಾಕಿರಲ್ಲ, ಅದು ಹೆಂಗೆ ಹಾಕಿರಿವ ಹಂಗೆ ಸಿಕ್ಸಿರ್ನ? ಇಲ್ಲಿ ನಿಮ್ಗೆ ಹೂವು ಹಾಕ್ಯಾಳಕಿ ಪೂರ್ತಿ, ಅದಕ್ಕೆ ಕಾಣವಲ್ದೆ. ಕಿವಿನೂ ಮಾಡ್ಯಾಳಕಿ. ಈಗ ಮೂಗಿನ ಶೇಪ್ ಹೆಂಗೆ ಮಾಡ್ಯಾಳ ನೋಡು ಹಂಗೆ ಕಿವಿನೂ ಮಾಡ್ಯಾಳ. ಆ ಕಡೆ ಈ ಕಡೆ ಕಿವಿ ಮಾಡಿ ಸೇಮ್ ನಾವು ಕಿವ್ಯಾನ ಹೆಂಗೆ ಹಾಕ್ಕೋತೇವೆ ದೇವ್ರಿಗೂ ಹಂಗೆ ಹಾಕ್ಯಾಳ. ಮಸ್ತ್ ಆಗೈತೆ ಅದು. ನಿನ್ನ ಮಗಳಿಗೆ ಇದೆಲ್ಲ ಮಾಡೋಕೆ ಟೈಮರ ಎಲ್ಲಿ ಸಿಗ್ತತವ? ನೀ ಯಾರ ಬೈತಿರ್ತಿ ಪಾಪ ಹುಡುಗಿ ಯಾವಾಗಲೂ. ಇಲ್ಲೇಪ್ಪ ಆಕಿ ನಿನ್ನೆ ರಾತ್ರಿನೇ ಎಲ್ಲ ಮಾಡಿಟ್ಟಾಳ, ಇವತ್ತು ಕುಂದ್ರಸೇವಷ್ಟ ದೇವ್ರನ್ನ. ಎಲ್ಲದ ಶಾಂತಕ್ಕ ಪುಟ್ಟಿ ಕಾಣವಲ್ಲ? ಇಲ್ಲಪ್ಪ ಅದೇನ ಈಗ ಬ್ಲೌಸ್ ಪೀಸ್ ಕೊಡ್ತೇವಲ್ಲ ಅದನ್ನೇನ ಮಾಡ್ತೀನಿ ಅಂತ ಹೋಗೈತಿ. ಏನು ಮಾಡ್ತೈತೆ ನಂಗೆ ಗೊತ್ತಿಲ್ಲ. ಒಟ್ಟು ಅಯ್ಯ ನಮ್ಮ ಒಂದು ದೋಸ್ತರು ಬಂದ ಬಿಟ್ಟಾರಲ್ಲ. ಯಾವಾಗ ಬಂದ್ರಿ ಆಂಟಿ? ಕಾಣಲೇ ಇಲ್ಲ. ಹೆಂಗೆ ಬಂದಿರಿ? ಹಾರ್ಕೊಂಬಂದ್ರಿನ? ಯವ್ವ ನಾವ್ಯಾಕೆ ಹಾರ್ಕೊಂಬರೋಣ? ಬಾಗಿಲಿಂದ ಬಂದ್ವಿ, ನೀನ ಕಾಣಲಿಲ್ಲ. ಬಾಗಿಲ್ದಾಗ ಎಲ್ಲಿ ಹೋಗಿದ್ದಿ? ನಾನು ಸ್ಪೆಷಲ್ ಏನೋ ಮಾಡಾತಿದ್ದೆ ಬಿಡ್ರಿ, ನಾ ಹೇಳಂಗಿಲ್ಲ, ಅದೆಲ್ಲ ಸೀಕ್ರೆಟ್ ಇರ್ತಾವ ನಮ್ಮ. ತಾಕ್ ಬಿಡ ಯವ್ವ ಪುಟ್ಟವ್ವ, ನಿನ್ನ ಜೊತೆ ಬಾಯಿ ಕೊಡೋಕ್ಕಾಕತ್ತೆ ನಾನು ಆಗೋದಿಲ್ಲ ನನಗರ. ಯವ್ವ ನನಗೊಂದು ಡೌಟ್ ಐತಿ, ಈ ಲಕ್ಷ್ಮೀ ಪೂಜೆ ಯಾಕೆ ಮಾಡ್ತಾರ? ಯಾಕೆ ಶ್ರಾವಣದಾಗ ಮಾಡ್ತಾರ? ಲಕ್ಷ್ಮೀ ಪೂಜೆ ಭಕ್ತಿಯಿಂದ ಕುಟುಂಬ ಮನೆ ಎಲ್ಲ ಚೆನ್ನಾಗಿರಲಿ ಅಂತ ಬೇಡ್ಕೊಂಡು ಪೂಜೆ ಮಾಡ್ತಾರವ. ಅಂದ್ರೆ ದೇವ್ರ ಕಡೆ ಏನು ಬೇಕಾದರೂ ಕೇಳ್ಬೋದಾ ನಾನು? ಕೇಳ ಆದ್ರೆ ಚಾಕ್ಲೇಟ್ ಐಸ್ ಕ್ರೀಮ್ ಲಿಸ್ಟ್ ಇಡಬೇಡ ಮತ್ತು ದೇವ್ರ ಮುಂದೆ. ಅದು ನನ್ನ ಭಾಳ ಇಂಪಾರ್ಟೆಂಟ್ ಬೇಡಿಕೆ ಆಂಟಿ, ಅದನ್ನು ಬಿಡೋಕ್ಕಾಗುತ್ತ ನಾನು? ಕೇಳ ನೀ ರೆಡಿ ಮಾಡಿದ್ ನೋಡಿ ಲಕ್ಷ್ಮಿ, ನೀ ಕೇಳಿದ್ದೆಲ್ಲ ಕೊಟ್ಟ ಬಿಡ್ತಾಳ ಅನ್ಸ್ತತ್ ನಂಗರ. ಅಯ್ಯಯ್ಯ ಶಾಂತ, ಇದೇನಿದೆ ಲಕ್ಷ್ಮಿ ಉದ್ಭವನ ಆಗ್ಬಿಟ್ಟಾಳಲ್ಲ ಮನ್ಯಾಗ. ಲಕ್ಷ್ಮಿ ಉದ್ಭವ ಆಗಿಲ್ರಿ, ನಮ್ಮ ಮಗಳು ರೆಡಿ ಮಾಡ್ಯಾಳ ಅಷ್ಟು ಚಂದ. ಎಷ್ಟು ಚಂದ ರೆಡಿ ಮಾಡಿನಲ್ಲ ನಾ ಲಕ್ಷ್ಮಿನ. ನನ್ನ ಮಗಳಂದ್ರೆ ಏನು ಸುಮ್ಮನೆನಾ? ಅಷ್ಟು ಚಂದ ರೆಡಿ ಮಾಡಿ ನೋಡು ಲಕ್ಷ್ಮೀನ. ಏನು ಪೂಜೆ ಇನ್ನೂ ಶುರು ಮಾಡಿಲ್ಲೇನ? ಯಾವಾಗ ಮಾಡ್ತೀರಿ? ಇಲ್ರಿ ಆಗಿಲ್ಲ, ಮಾಡ್ಬೇಕು ಇವಾಗ. ಅಯ್ಯೋ ಒಳ್ಳೇದಾಯ್ತು ಬಿಡು ಶಾಂತ. ಯಾಕೆ? ಅಯ್ಯ ನಾ ಏನು ನಾಷ್ಟಾನ ಮಾಡಿಲ್ಲ ಇವತ್ತ. ಅಯ್ಯೋ ಗೌಡ್ರೆ, ಪೂಜೆ ಶುರು ಆಗೋಕ್ಕಿಂತ ಮುಂಚೆನೇ ನಾಷ್ಟ ಬೇಕಾ ನಿಮ್ಮ ಹೊಟ್ಟೆಗೆ? ಏನು ಮಾಡಲಿ ರೀ ಸವಿತಕ್ಕರ, ಖಾಲಿ ಹೊಟ್ಟೆಯಲ್ಲಿ ಭಕ್ತಿ ಬರಲ್ವಲ್ಲ. ಹೌದು ಬಿಡಿ, ನಿಮ್ಮ ಭಕ್ತಿಗೂ ಹೊಟ್ಟೆಗೂ ಭಾಳ ಸಂಬಂಧ ಐತಲ್ಲ. ವರಮಹಾಲಕ್ಷ್ಮೀ ದೇವಿ ನಮ್ಮ ಮನೆಗೆ ಎಲ್ಲ ಸುಖ ಶಾಂತಿ ಕೊಡಲಿಯಪ್ಪ ದೇವರೇ. ಎಲ್ಲರ ಕುಟುಂಬಕ್ಕೂ ಆರೋಗ್ಯ ಸಂತೋಷವನ್ನು ಕೊಡು ದೇವರೇ. ಯಾರ ಮನಸ್ಸಲ್ಲೂ ನೋವು ಇರದಿರಲಿ ಅಮ್ಮ. ಎಲ್ಲರ ಮನೆಯಲ್ಲೂ ನಗು ತುಂಬಿರಲಿ ಅಮ್ಮ. ದೇವಿ ಕೃಪೆ ತೋರಮ್ಮ. ನಮ್ಮ ಮನೆ ಅಡುಗೆ ಮನೆಯಲ್ಲಿ ಯಾವಾಗಲೂ ಸುಗಂಧವಾದ ಅಡುಗೆ ಘಮ ಘಮ ವಾಸನೆ ಬರ್ತಾ ಇರ್ಲಿ. ಏ ರೀ ಬರೀ ಇಂಥವ ನೋಡಿ ನಿಮ್ದರ. ಮತ್ತು ನಂಗೇನು ಬೇಕು ನಾ ಕೇಳ್ತೇನೆ ಬಿಡು, ದೇವ್ರು ಕೊಡ್ತಾರ. ನೀ ಯಾಕೆ ಕಡ್ಡಿ ಅಲ್ಲಾಡಿಸ್ತಿ ಬಂದ ನಡು. ಲಕ್ಷ್ಮೀ ಬಾರಮ್ಮ ನಮ್ಮ ಮನೆಯ ಬೆಳಗಿಸು, ತಾಯಿ ಬಾರೆ ಬಾಬಾರೆ, ಸುಖ ಶಾಂತಿ ತುಂಬಿ ಸಮ್ಮ ನಿನ್ನ ಕೃಪೆ ನೀಡಮ್ಮ. ಲಕ್ಷ್ಮೀ ತಾಯಿ ಬಾರಮ್ಮ, ಬೆಳಗಮ್ಮ ಎಲ್ಲರ ಮನೆಯ, ಕೊಡು ಸುಖ ಶಾಂತಿ ಎಲ್ಲರಿಗೂ. ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ ಬಾರಮ್ಮ. ಚಂದ ಆಡಿದಿ ಶಾಂತಕ್ಕ. ಹ್ಞೂ ಆಯ್ತಾಯ್ತಲೇ, ಕುತ್ಕೋರಿ. ಕುಂಕುಮ ಹಚ್ಚಿ ಈ ಉಡಿಯೋದು ಕೊಡ್ತೇನೆ. ಆಯ್ತು ಶಾಂತ, ನನಗೆ ಊಟಕ್ಕೆ ಕೊಡೋ ಮುಂದೆ ಕರಿ, ಬಂದು ಊಟ ಮಾಡ್ಕೊಂಡು ಹೋಗ್ತೀನಿ. ಸವಿತಕ್ಕರ ನೀವು ಊಟ ಮಾಡ್ಕೊಂಡು ಹೋಗ್ರಿ.
ಹೇ ಆಯ್ತಾಯ್ತು ತಗೋರಿ ಗೌಡ್ರೆ, ನಾವು ಅದು ಇಲ್ದಂಗೆ ಹೋಗಂಗೆ ಇಲ್ಲ, ಊಟ ಮಾಡ್ಕೊಂಡು ಹೋಗ್ತೀವಂತ. ಏ ಹುಡುಗಿ, ಆ ಕಡೆ ನೋಡ್ಕೊಂಡು ನಿಂತಿ, ಉಡಿ ತುಂಬು ಐಟಮ್ ಎಲ್ಲಿಟ್ಟಿ? ಹ್ಞೂ ಕೊಟ್ಟೆ ಸಮಾಧಾನ. ಈಗಾರ ಹಾಡು ಹೇಳಿ ಸಮಾಧಾನವಾಗಿರ್ಬೇಕವ, ಹಂಗೆ ದೇವ್ರ ಮೈಗೆ ಬಂದಂಗೆ ಮಾಡ್ತೀಯಲ್ಲ ನೀರ. ಹೂವ ಪುಟ್ಟಿ, ನೀನು ಬಾಯಿ ಕೊಡೋಕ್ಕಾಗಲ್ವಾ? ಕೊಡು ಜಲ್ದಿ ಜಲ್ದಿ ಪಟ ತುಂಬಕ್ಕೆ. ತಗೋ ಇದನ್ನ ಕೊಟ್ಬಿಡು. ನೀನು ಕುಕ್ಮ ಹಚ್ಚೋದು ಕೊಡೋದಷ್ಟೇ ನೋಡಿ, ಕೆಲಸ ಎಲ್ಲ ಮಾಡಿ ಮುಗಿಸ್ಬಿಟ್ಟೆನ. ಅಯ್ಯ ಪುಟ್ಟಿ, ಎಂತ ಚಂದ ಮಾಡಿ ಅಲ್ಲಿ. ಏನಿದೆ ಬ್ಲೌಸ್ ಪೀಸ್ ನೀವು? ಹ್ಞೂ ಕೊಡ್ನಾಡಿ. ತಗೋಲೆ ಸವಿ, ಕುಕ್ಮ ಹಚ್ಚೇನಿ, ತೊಗೊಂಬಿಡೋದೊಂದು, ಆಮೇಲೆ ಆರತಿ ಮಾಡ್ತೀನಿ ಅಂತ. ತಗೋ ಇದೊಂದು ಕೊಟ್ಬಿಡ ಸಾಯ್ತ್ರಕ್ಕ. ಅಯ್ಯ ಶಾಂತಕ್ಕ, ಇಂಥ ಚಂದ ಮಾಡಿರವ ಇವನ್ನ ಕೊಡು. ಏನಿವು? ವಾ ಶಾಂತಕ್ಕ, ಅದನ್ನ ಚಂದ ಮಾಡಿರಿ ನೋಡುವ. ಪೂಜೆನ ಆತ, ಈ ಉಡಿ ತುಂಬದ ಬ್ಲೌಸ್ ಪೀಸ್ ಕೊಡೋದು ಆತ, ಮಸ್ತ್ ಮಾಡಿರ್ವಾ ಶಾಂತಕ್ಕ. ಆಂಟಿ, ನಾನು ಮಾಡೇನ್ರಿ ಅವನ್ನ. ಈಗೇನು ಉಡಿ ತುಂಬ್ತಾರ, ಮತ್ತು ಬ್ಲೌಸ್ ಪೀಸ್, ಬಳಿ, ಹೂವು, ಕೈಯಾಗ ಏನು ಕೊಡೋದಂತ ಹೇಳಿ ಹಿಂಗೆ ಮಾಡ್ಬಿಟ್ಟೆ ನೋಡ್ರಿ ಆಂಟಿ, ಮಸ್ತ್. ಅದ ಲಕ್ಷ್ಮಿ ಫೋಟೋ ಸಿಗ್ತಾವ ಆಂಟಿ, ಅದಕ್ಕೆ ಬಳಿ ಹಾಕಿ ಅವ ಜಂಪರ್ ಪೀಸ್ನ ನಿರಿಗತೆ ಮಾಡಿ ಅದಕ್ಕೆ ಬಳಿ ಫಿಕ್ಸ್ ಮಾಡಿಬಿಟ್ಟೆ ಆಂಟಿ. ಹಿಂಗೆ ಕೊಟ್ಟು ಚಂದ ಕಾಣ್ತಾವು. ಒಂದೇ ಸಲನೂ ಎಲ್ಲ ಕೊಟ್ಟಂಗೆ ಹೋಗತ್ತ, ಆಮೇಲೆ ನಾವು ಅದು ಮರಿತೇವೆ ಇದು ಮರಿತೇವಲ್ಲ ಆಂಟಿ, ಅದಕ್ಕೆ. ಹ್ಞೂ, ನನ್ನ ಮಗಳು ಮಾಡ್ಬೇಕಂತಿದ್ಲು ನೋಡಿ ಇಂತಮ್ಮ, ಮಾಡಿ ಮಾರಕ್ಕೆ ಕೊಡ್ಬೇಕಂತ ಮಾಡಿದ್ಲು. ಈಗ ಅಂದ್ರೆ ದೊಡ್ಡ ಮನೆಯಾಗ ಶಾಂತಕ್ಕ ಇಂಥವೆಲ್ಲ ಎಲ್ಲಿ ಮಾಡ್ಕೊಂಡು ಕುಂದ್ರಾಕತ್ತ ಅವ್ರು. ಮಾಡಿ ಅವ್ರಿಗೆ ಎಷ್ಟು ಬೇಕಷ್ಟು ಆರ್ಡರ್ ಕೊಡ್ಬೇಕಂತಿದ್ಲ ಆಕಿನೂ. ನಮ್ಮ ಮನೆಯಾಗಿರೋ ಜಂಜಾಟಕ್ಕೆ ಪಾಪ ಏನು ಮಾಡಲಿಲ್ಲ, ಸುಮ್ಮ ಕುಂತ ಹುಡುಗಿ. ಎಲ್ಲಿ ಕರ್ಕೊಂಬರ್ಬೇಕಿಲ್ಲ ಆಕಿನೂ, ಒಬ್ಬಕ್ಕೆ ಬಂದಿಯಲ್ಲ ನೀನು? ಇಲ್ಲಪ್ಪ ಬಾ ಅಂದೆ, ಆಕಿಗೆ ಯಾಕ ಮನಸ್ಸಿಲ್ಲ ಅಂದ್ಲು. ಆತು ಬಿಡು ಅಂತ ಹೇಳಿ ಸುಮ್ಮನೆ ನಾನು. ನನಗಂತೂ ಇವತ್ತು ಭಾಳ ಖುಷಿ ಆತವ. ಯಾಕೆ ಪುಟ್ಟಿ ಇವತ್ತು ಯಾಕೆ? ಆಂಟಿ ಇವತ್ತು ಎಷ್ಟು ಲಕ್ಷ್ಮೀ ಪೂಜೆ ಮಾಡೀನಿ, ಸಮಾಧಾನ ಅನ್ಸಾಕತ್ತೈತಿ, ಇಲ್ಲೇ ಕುಂದ್ರಬೇಕನ್ಸತೈತಿ, ಇಲ್ಲಿ ಬಿಟ್ಟು ಎಲ್ಲಿ ಎದ್ದು ಹೋಗಂಗೆ ಅನ್ಸ್ವಲ್ದೆ. ಅದ್ರಾಗ ಇವತ್ತು ಎಲ್ಲರೂ ಮನೆಗೆ ಬರ್ತಾರ, ಆರಾಮ ಖುಷಿಯಾಗಿ ಮಾತಾಡ್ತೇವಲ್ಲ, ಅದ ಖುಷಿ ನೋಡ್ರಿ ನಂಗಾರ. ಹೌದವಾ? ಏನು ಶಾಂತಕ್ಕ, ಇಷ್ಟೊಂದು ರೊಕ್ಕ ಯಾವಾಗ ಜಮಾ ಮಾಡಿದ್ದೀವ? ಎಷ್ಟು ರೊಕ್ಕ ಇಟ್ಟಾಳಲ್ಲಿ ನಿನ್ನ ಮಗಳು ದೇವಿ ಮುಂದೆ? ನಾನು ಅದಾಗಬೇಕಂದೆ ನೋಡಿ, ಎಷ್ಟು ಚಂದ ರೊಕ್ಕ ಹೊಂದಿಸಿ, ಎಷ್ಟು ಚಂದ ಸೀರೆ ಮ್ಯಾಗಿಟ್ಟಾಳ ನೋಡು ಅಂಥೇಳಿ. ಆಂಟಿ, ನಮ್ಮ ಬರೀ ಚಿಲ್ಲರ ಕೊಡಾತಿದ್ಲ ರೀ, ನೋಟ್ ತಂಬ ಲಕ್ಷ್ಮಿಗೆ ಇಟ್ಟೇನಾಗಂಗಿಲ್ಲ ಅಂಥೇಳಿ ನಾನು ಇಸ್ಕೊಂಡೆ ಇಟ್ಟೇನ್ರಿ. ನನ್ನ ಕಡೆದಿದ್ದು ಸೇರಿಸಿ, ಮಮ್ಮಿ ಕಡೆನೂ ಸೇರಿಸಿ. ಮಾತಾಡೋದನ್ನ ಮಾತಾಡ್ತಾಳ, ಸೀರೆ ಉಟ್ಕೊಳಕ್ಕೆ ಎಷ್ಟು ಮಾತಾಡಿ ಉಟ್ಕೊಂಡಾಳ. ಮತ್ತು ಅದನ್ನು ನೋಡಿ ಎಷ್ಟು ಚಂದ ಕನಾತಿ, ಅದಕ್ಕೆ ಉಟ್ಕೋಬೇಕು ಆ ಸೀರೆನ, ಅದು ಹಬ್ಬದ ದಿನ. ಪುಟ್ಟಿ ಹೌದಾ, ಲಕ್ಷ್ಮಿ ಉಡಿಸ್ತಿ ಸೀರೆ. ನೀನು ಈ ಮನೆ ಲಕ್ಷ್ಮವ್ವ, ನೀನು ಸೀರೆ ಉಟ್ಕೋಬೇಕು. ಅದಕ್ಕೆ ಹೇಳ್ತಾಳೆ ಮಾವ, ನೋಡು ಲಕ್ಷ್ಮಿನೂ ಚಂದ ಕನಾತ, ಈ ಮನೆ ಲಕ್ಷ್ಮಿ ನಮ್ಮ ಪುಟ್ಟಿನೂ ಚೆನ್ನಾಗಿ ಕನಾತಾವ, ಹಿಂಗೆ ಇರ್ಬೇಕು. ಆತಾತ್ಲೆ ಬರ್ರಿ ಊಟ ಮಾಡಿರಂತ, ಊಟ ಮಾಡಿ ಕುಂದುರಾಕೆ ಬರ್ತೈತಿ. ನಡಿ ಶಾಂತಕ್ಕ, ನನಗೂ ಹೊಟ್ಟೆ ಭಾಳ ಹಸ್ಬಿಟ್ಟತಿ. ನಿಮ್ಮ ಮನ್ಯಾಗಾರ ಮಸ್ತ್ ಘಮ್ ಅಂತ ಅಡುಗೆ ವಾಸನೆ ಬರತೈತಿ, ಯಾವಾಗ ತಿಂದೇನು ಅನ್ಸಕತ್ತ ನಂಗಾರ. ನಮ್ಮ ಸವಿ ಥರ ಎಷ್ಟು ತಿಂದ್ರು ತಿಂದಂಗೆ ಅನ್ಸಂಗಿಲ್ವ, ಈಗೀಗಾರ ಬರೀ ತಿನ್ನೋದ ನೋಡಿ ಚಿಂತೆಯಲ್ಲಿ ಹೋದ್ರು. ಶಾಂತಕ್ಕ, ರತ್ನಾಕರ, ನೀಲಜ್ಜಿ ಅವರೆಲ್ಲ ಬಂದಿಲ್ಲ ಶಾಂತಕ್ಕ? ಇಲ್ಲೇ ಹೇಳೇನಿ ಬರ್ತೇನೆ ಅಂದಾರ. ನೀವು ಹೋದಿಂದ ಅವರು ಬರ್ಬೋದು, ಮತ್ತು ಅವ್ರಿಗೆ ಉಡಿ ತುಂಬಿ ಕಳಿಸ್ತೇನೆ. ಸರಿ ಬರ್ರಿ ಊಟ ಮಾಡೋಣಂತ ಎಲ್ಲರೂ. ಈಗ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ರೀ. ದೇವ್ರು ನಿಮ್ಗೆ ಆರೋಗ್ಯ ಆಯುಷ್ಯ ಕೊಟ್ಟು ಎಲ್ಲರೂ ಚೆನ್ನಾಗಿರಲಿ, ಮನೆಯಲ್ಲಿ ಯಾವಾಗಲೂ ಸುಖ ಶಾಂತಿ ತುಂಬಿರಲಿ ಅಂತ ಕೇಳ್ಕೊತೇನೆ ರೀ ದೇವ್ರ ಕಡೆ. ಆ ದೇವಿ ನಿಮ್ಗೆ ಕೇಳ್ಕೊಂಡಿದ್ದೆಲ್ಲ ಕೊಡಲಿ ರೀ. ಎಲ್ಲ ನೋವನ್ನು ಮರೆತ ಸುಖವನ್ನು ಕೊಡಲಿ ದೇವಿ ನಿಮಗೆಲ್ಲರಿಗೂ. ಎಲ್ಲರೂ ಹೆಂಗದೀರಿ? ಆರಾಮದೀರಿ ನೋಡ್ರಿ. ಇದು ನಮ್ಮ ಮನ್ಯಾಗ ಮಾಡಿರುವಂಥ ವರಮಹಾಲಕ್ಷ್ಮಿ ಪೂಜೆ. ನಿಮ್ಮ ಮನ್ಯಾಗ ಹೆಂಗೆ ಮಾಡಿದ್ರಿ ನೋಡ್ರಿ. ನಾನು ಎಷ್ಟು ಚಂದ ಲಕ್ಷ್ಮೀ ಪೂಜೆ ಮಾಡೇನಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಇನ್ನೂ ಚೆನ್ನಾಗಿರೋ ವೀಡಿಯೋಸ್ನ ಮಾಡ್ತೀನಿ, ನೀವು ನಗಿಸ್ತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು.